ಆಪ್ಕಿ ಅದಾಲತ್ನಲ್ಲಿ ಜಗದೀಶ್ ಟೈಟ್ಲರ್ ಮೇಲಿರುವ ಆರೋಪವೆಂದರೆ ಇವರ ಪಕ್ಷದ ಮೇಲೆ ಭಾರ ಆಗಿದ್ದಾರೆ ಎಂಬುದು. ಟೈಟ್ಲರ್ ಸಾಹೇಬ್ರೆ, ಯಾವಾಗೆಲ್ಲ ಎಲೆಕ್ಷನ್ ಆದ್ರೂ ಕಳೆದ 3-4 ಎಲೆಕ್ಷನ್ಗಳಲ್ಲಿ ನಾನು ನೋಡಿದ್ದೀನಿ, ಪ್ರತಿ ಎಲೆಕ್ಷನ್ಗೂ ಮುಂಚೆ ನಿಮ್ಮ ಮೇಲೇನಾದ್ರೂ ಒಂದು ಆರೋಪ ಬರುತ್ತೆ, ಪಾರ್ಟಿಗೆ ನೀವು ಲಯಬಿಲಿಟಿ ಆಗಿದ್ದೀರಾ ಅನ್ನೋ ರೀತಿ ಕಾಣುತ್ತೆ. ಲಯಬಿಲಿಟಿ ಅಂತ ಅಲ್ಲ, ಅಪೋಸಿಷನ್ ಅವರು ನನ್ನ ನೋಡಿದ್ರೆ ಅಷ್ಟೊಂದು ಗಾಬರಿ ಆಗಿದ್ದಾರೆ ಅಂದ್ರೆ ಅದು ಹೆಂಗಂದ್ರೆ 4 ಎಲೆಕ್ಷನ್ಸ್ ನಡೀತು, 4ರಲ್ಲೂ ಗೆದ್ದಿದ್ದೀನಿ. ಮತ್ತೆ ಅವ್ರ ವಿರುದ್ಧ ಎಷ್ಟು ಜನ ಸ್ಟಾಲ್ವರ್ಡ್ಸ್ ಇದ್ರು, ಮದನ್ ಲಾಲ್ ಖುರಾನ, ಕಮಲ್ ಲಾಲ್ ಗುಪ್ತಾ, ವಿಜಯ್ ಕುಮಾರ್ ಮಲ್ಹೋತ್ರಾ, ವಿಜಯ್ ಗೋಯಲ್, ಅವ್ರ ಹತ್ರ ದೊಡ್ಡ ದೊಡ್ಡ ಲೀಡರ್ಗಳೇ ಇದ್ರು. ಎಲ್ಲರೂ ಯಾಕೆ ಹೆದರ್ಕೋತಾರೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ವಿವಾದದಲ್ಲಿ ನನ್ನನ್ನು ಹಾಕಿ, ಆದರೂ ಕೂಡ ನಾನು ಯಾವುದೋ ಒಂದು ರೀತಿಲಿ ಅವ್ರನ್ನೆಲ್ಲ ಸೋಲಿಸ್ತಾನೆ ಬಂದೆ. ಅಂದ್ರೆ ನಿಮ್ಗನ್ಸುತ್ತಾ ನಿಮ್ಮ ಪಾರ್ಟಿಯವರೇ ನಿಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ? ಇಲ್ಲ, ನಾನು ಆ ರೀತಿ ಹೇಳೋದಿಲ್ಲ. ಯಾಕಂದ್ರೆ ಒಂದು ಪರ್ಸೆಪ್ಷನ್ಸ್ನ ಆ ರೀತಿ ಕ್ರಿಯೇಟ್ ಮಾಡಿದಾಗ, ಒಮ್ಮೊಮ್ಮೆ ನಾನು ಟೆಲಿವಿಷನ್ಸ್ನ ನೋಡಿದಾಗ ನನಗೂ ಅನ್ಸುತ್ತೆ ನಾನು ಇಷ್ಟೊಂದು ಕೆಟ್ಟವನ ಅಂತ. ಆದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಪಾರ್ಟಿ ರೆಪ್ಯುಟೇಷನ್ಸ್ನ ಎಷ್ಟು ಹಾಳು ಮಾಡೋದಕ್ಕೆ ಇದೆಲ್ಲ ಪ್ರಯತ್ನ ನಡೆಯುತ್ತೆ. ನೋಡಿ, 25 ವರ್ಷಗಳ ಹಿಂದಿನ ಘಟನೆ ಇದು. ಶ್ರೀಮತಿ ಗಾಂಧಿಯವರ ಹತ್ಯೆ ಆಗಿತ್ತು. ಅದಾದ್ಮೇಲೆ ಜನಗಳ ಸಿಟ್ಟು ಹೆಚ್ಚಾಗಿತ್ತು. ಆಗ ನೀವು ಸಿಟ್ಟಾಗಿದ್ರ ಸಿಖ್ ಜನಾಂಗದವ್ರ ಮೇಲೆ? ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ಕೊಲೆ ಮಾಡಿದವರು ಸಿಖ್ರು ಅನ್ನೋ ಕಾರಣಕ್ಕಾಗಿ? ಆ ರೀತಿ ಯಾವತ್ತೂ ಅನ್ಕೊಂಡಿಲ್ಲ. ಯಾಕಂದ್ರೆ ಇಂದಿರಾ ಗಾಂಧಿ ಅವರ ಅಸಾಸಿನೇಷನ್ ಆದಾಗ ನಾನು ಡೆಲ್ಲಿಲಿ ಇರಲಿಲ್ಲ, ನಾನು ಅಮೇಠಿಲಿದ್ದೆ. ನಾನು ಬೆಳಿಗ್ಗೆ 5 ಗಂಟೆಗೆ 5ನೇ ತಾರೀಕು ಬಂದಿದ್ದು ನಾನು. ಅದಾದಮೇಲೆ ನಾನು ಇಂದಿರಾ ಗಾಂಧಿಯವ್ರ ಮನೆಗೆ ಹೋದೆ ಅವತ್ತು. ಮತ್ತು ಅಲ್ಲಿ ರಾಜೀವ್ ಗಾಂಧಿಯವ್ರ ಜೊತೆನೇ ನಾನು ಸಮಯ ಕಳೆದೆ. ನಾನು ಅದಕ್ಕೋಸ್ಕರನೇ ಈ CD ತೊಗೊಂಬಂದಿದ್ದೀನಿ. 3 ಫಿಲಮ್ಗಳಲ್ಲಿ ಇದನ್ನು ದೂರದರ್ಶನ್ ಅವರು ರೆಕಾರ್ಡ್ ಮಾಡಿದ್ದು. ಯಾಕಂದರೆ ಹೇಳ್ತಾರಲ್ಲ, ಜಗದೀಶ್ ಟೈಟ್ಲರ್ ಬೇರೆ ಎಲ್ಲೋ ಇದ್ದ ಅಂತ. ಸೊ ಈ ಒಂದು CD ನೋಡಿದ್ರೆ ಗೊತ್ತಾಗುತ್ತೆ, ನಾನು ರಾಜೀವ್ ಗಾಂಧಿ ಅವ್ರ ಜೊತೆನೇ ಇದ್ದೀನಿ, ಮೊಹಮ್ಮದ್ ಯೂಸಫ್ ಅವ್ರ ಜೊತೆನೇ ಇದ್ದೀನಿ ಅಲ್ಲೇ, ಅಮಿತಾಬ್ ಬಚ್ಚನ್ ಅವ್ರ ಜೊತೆ ಅಲ್ಲೇ ಇದ್ದೀನಿ, RK ಧವನ್ ಅವ್ರ ಜೊತೆ ಇದ್ದೀನಿ ಅಲ್ಲಿ. ಮತ್ತೆ ತುಂಬ ದೊಡ್ಡವರು ಇದ್ದಾರೆ, ಪ್ರೆಸಿಡೆಂಟ್ ಕೂಡ ಇದರಲ್ಲಿ, ಅವರು ಕೂಡ ಇದ್ದಾರೆ ಆ ಸಮಯದಲ್ಲಿ. ಸೊ ದೂರದರ್ಶನ್ ಅವ್ರು ತೆಗ್ದಿರೋದೇನು ಸುಳ್ಳಾಗೋದಕ್ಕೆ ಸಾಧ್ಯ ಅಲ್ವಲ್ಲ? ನೀವು ಅದನ್ನ ನೋಡಬಹುದು. ನಾನು ತಂದಿರೋದೇ ಖಂಡಿತವಾಗ್ಲೂ ರೆಡಿಯಾಗೇ ಬಂದಿದ್ದೀನಿ. ಯಾಕಂದ್ರೆ ನನಗೆ ಈ ರೀತಿ ಆರೋಪಗಳಿಂದ ಎಷ್ಟು ಲಾಸ್ ಮಾಡಿದ್ದಾರೆ ಅಂದ್ರೆ, ನನಗೆ ಮೀಡಿಯಾ ಮೇಲೂ ತುಂಬ ಬೇಜಾರಾಗಿದೆ. ಯಾಕಂದರೆ ಯಾವಾಗೆಲ್ಲ ನಾನು ಸತ್ಯನ ತಂದು ಮುಂದೆ ಇಡ್ತೀನಿ, ಆದರೂ ಸುಳ್ಳು ಆರೋಪ ಮತ್ತು ಯಾರು ಕ್ರಿಮಿನಲ್ ಇದ್ದಾರೋ ಅವ್ರ ಮಾತನ್ನ ಕೇಳಿದ್ದಾರೆ ಹೊರತು ನಾನು ತೋರಿಸಿದ ಸತ್ಯನ ಯಾರೂ ಒಪ್ಕೊಂಡು ಇಲ್ಲ. ಅದಕ್ಕೆ ನಾನು ಇಲ್ಲಿ ನಿಮ್ಮ ಆಪ್ಕೆ ಅದಾಲತ್ಗೆ ಈ ಒಂದು ಸತ್ಯದ ಜೊತೆಗೇನೆ ಬಂದಿದ್ದೀನಿ. ಅದಾದ್ಮೇಲೆ ಪಬ್ಲಿಕ್ ನನ್ನ ಜಡ್ಜ್ ಮಾಡಿ ಎಲ್ಲ ಸಾಕ್ಷಿಗಳನ್ನ ಪಬ್ಲಿಕ್ ಮುಂದೆ ಇಡೋದಕ್ಕೆ ನಾವು ಅವಕಾಶ ಮಾಡ್ಕೊಡ್ತೀವಿ, ನಿಮ್ಮ ಪೂರ್ತಿ ಮಾತುಗಳನ್ನ ಹೇಳೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಆದ್ರೆ ಪರ್ಸೆಪ್ಷನ್ ಏನಿದೆಯಲ್ಲ ಅದ್ರ ಬಗ್ಗೆ ಮಾತಾಡೋಣ. ಆದ್ರೆ ಪಬ್ಲಿಕ್ನ ಮನಸ್ಸಿನಲ್ಲಿ ಒಂದು ಶಂಕೆ ಇದ್ದೇ ಇರುತ್ತೆ. ಯಾಕಂದ್ರೆ ಮಿಸಸ್ ಗಾಂಧಿ ಅವರ ಹತ್ಯೆ ಆದಂತ ಸಮಯದಲ್ಲಿ, ಅಂಡ್ ಆಫ್ಟರ್ ಆಲ್ ದಿಲ್ಲಿನಲ್ಲಿ ಹೆಚ್ಚು ಕಡಿಮೆ 3,000 ಸಿಖ್ಖರ ಕೊಲೆ ಆಯ್ತು. ಮತ್ತೆ ಜನಗಳಿಗೆ ತಿಳ್ಕೊಳ್ಳುವಂತ ಅಗತ್ಯ ಇದೆ. ಆ ಸಂದರ್ಭದಲ್ಲಿ ಯಾರು ಲೀಡರ್ ಇದ್ರಲ್ಲ, ಅದರಲ್ಲಿ ನಿಮ್ಮ ಹೆಸರು ಕೂಡ ಇದೆ. ಮಿಸಸ್ ಗಾಂಧಿ ಅವರ ಹತ್ಯೆಗೆ ಪ್ರತೀಕಾರ ತೀರಿಸ್ಕೋಬೇಕು ಅಂತಿದ್ರು, ಅದಕ್ಕೆ ಈ ಹತ್ಯಾಕಾಂಡ ಆಯ್ತು. ಬೇಜಾರು ಅಂತಲ್ಲ, ದುಃಖ ಎಲ್ರಿಗೂ ಇತ್ತು. ಯಾರಿಗ್ ದುಃಖ ಇರ್ಲಿಲ್ಲ? ಕುಟುಂಬದ ಮೇಲೆ ನಿಮಗೆ ಸಿಟ್ಟಿತ್ತ? ನಾನು ಸಿಖ್ ಪರಿವಾರದವನೇ. ಯಾಕಂದ್ರೆ ನನ್ನ ಮದುವೆ ಸಿಖ್ ಅವ್ರ ಜೊತೆನೇ ಆಗಿರುವಂಥದ್ದು. ಮತ್ತೆ ನಾನು ಕೂಡ ರೆಗ್ಯುಲರ್ ಆಗಿ ಗುರುಗಳ ಒಂದು ಪಾರಾಯಣ ಪಠಣ ಎಲ್ಲ ಮಾಡ್ತೀನಿ. ವೈಷ್ಣೋದೇವಿ ಮಾತೆ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ. ಆದ್ರೆ ಈ ಜನ ಎಲ್ಲ ಸೇರಿ ನನ್ನ ಮೇಲೆ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಿದಾರಲ್ಲ, ಇವ್ರಿಗೆ ಏನು ಸಿಕ್ಕಿಲ್ಲ ಅದರಿಂದ. ಆದ್ರೆ ನೀವು ಯಾವತ್ತೂ ಪಬ್ಲಿಕ್ ಆಗಿ ಈ ಮಾತನ್ನ ಹೇಳೇ ಇಲ್ಲ. ನೀವು ನೋಡಿ, ನಮ್ಮ ತಾಯಿಯವರು ಸಿಕ್ಕವರೇನೆ. ಸೊ ಹಾಗಾಗಿ ನಮ್ಮ ಪೂರ್ತಿ ಫ್ಯಾಮಿಲಿ ಕೂಡ ಸಿಖ್ ಪರಂಪರೆನೆ. ಈಗ ನೋಡಿ, ನಾವು 47 ಲಾಹೋರ್ ಇಂದ ಅಮೃತ್ಸರ್ಗೆ ಬಂದಾಗ, ಆಗ ನಮ್ಮ ತಂದೆಯವರನ್ನ ಬಹಳ ಕ್ರೂರವಾಗಿ ಮಾಡ್ತಾರೆ. ಸೊ ಆಗ ನಮ್ಮ ತಾಯಿ ನಮ್ಮ ಕೂದಲು ಇದನ್ನೆಲ್ಲ ಕಟ್ ಮಾಡಿ ಒಂದು ಚಿಕ್ಕದು ಟ್ರೈನಲ್ಲಿ ಒಂದು ಬಾತ್ರೂಮಲ್ಲಿ ನಮ್ಮನ್ನ ಕೂಡ ಹಾಕ್ತಾರೆ. ಒಂದು 18 ಗಂಟೆಗಳ ನಂತರ ಟ್ರೈನ್ ಹೊರಟ ಮೇಲೆ ಅದನ್ನ ಹೊಡೆದು ಈಚೆ ಬಂದೆ ನಾನು. ನಾವು ಆ ರೀತಿ ಬದುಕಿರುವಂಥವ್ರು. ಸಿಖ್ರು ಯಾವತ್ತೂ ನಮಗೆ ತೊಂದರೆ ಕೊಟ್ಟಿಲ್ಲ. ಈ ಹ್ಯಾಂಡ್ ಫುಲ್ ಆಫ್ ವಿಚಾರಗಳು ನಮ್ಮ ಪಾರ್ಟಿ ಸಲುವಾಗಿ, ನಮ್ಮ ಎಲೆಕ್ಷನ್ ಸಲುವಾಗಿ ಟೈಮಲ್ಲಿ ಬಿಜೆಪಿ ಅವ್ರ ಜೊತೆ ಕೂಡಿ. ನೀವು ಸಿಖ್ ಪರಿವಾರದವರು, ನಿಮ್ಮ ತಾಯಿ ಕೂಡ ಸಿಖ್. ಆದ್ರೆ ಈ ಟೈಟ್ಲರ್ ಅನ್ನೋ ಹೆಸರು ಹೇಗೆ ಬಂತು? ಅದೇನಂದ್ರೆ, ನನ್ನ ಹೆಸರು ಜಗದೀಶ್ ಸಿಂಗ್ ಕಪೂರ್ ಅಂತ. ಮತ್ತು ಈ ಟೈಟ್ಲರ್ ಅಂತ ಹೇಗೆ ಬಂತು ಅಂದರೆ, ನಾವು ಯಾವಾಗ ಗುರುದ್ವಾರದಲ್ಲಿದ್ವಿ, ನಮ್ಮ ತಾಯಿಯವ್ರನ್ನ ಹುಡುಕ್ತಾ ಇದ್ವಿ ನಾವು. ಸೊ ಆಗ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಹತ್ತಿರದಲ್ಲಿ ಒಂದು ನವೀನ್ ಭಾರತ್ ಸ್ಕೂಲ್ ಅಂತ ನಡೀತಿತ್ತು. ಸೊ ಅಲ್ಲಿ ಹೋದಾಗಂತ ನಮ್ಮ ತಾಯಿ ತುಂಬ ವಿಚಾರವಾಗಿದ್ರು. ಸೊ ನಮ್ಮ ತಂದೆಯವರು ಕೂಡ ಇಂಗ್ಲೀಷ್ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ರು, ಸಿವಿಲ್ ಇಂಜಿನಿಯರ್ ಆಗಿದ್ರು ಅವರು. ಸೊ ಲಾಹೋರಲ್ಲಿದ್ದರು. ಆವಾಗ ಅವ್ರಿಗೆ ಆಸೆ ಇದ್ದಿದ್ದೇನೆಂದರೆ ನಾನು ಚೆನ್ನಾಗಿ ಓದಿ ಇಂಗ್ಲೀಷ್ ಕಲ್ತ್ಕೋಬೇಕು ಅಂತ. ಅಲ್ಲಿ ಇಲ್ಲಿ ಆಗ ಒಂದು 5 ರೂಪಾಯಿ ಕೂಡ ಹಾಕಿ ನಮ್ಮ ತಾಯಿಯವರು ನವೀನ್ ಭಾರತ್ ಸ್ಕೂಲಿಗೆ ಹೋಗಿ ನನಗೆ ಅಡ್ಮಿಷನ್ ಮಾಡಿಸ್ತಾರೆ. ಅದಾದಮೇಲೆ ಒಂದು 2-3 ತಿಂಗಳಾದಮೇಲೆ ಫೀಸ್ ಕಟ್ಟಿಲ್ಲ ಅಂದಿದ ತಕ್ಷಣ ಹೆಸರು ತೆಗೆದಾಕಿದ್ರು. ಆಮೇಲೆ ಕರೆದ್ರು ನಮ್ಮ ತಾಯಿನ, ಮತ್ತೆ ಕೇಳಿದ್ರು ಏನಕ್ಕೆ ನೀವು ಫೀಸ್ ಕಟ್ಟಿಲ್ಲ ಅಂತ. ನಮಗೆ ಅವಾಗ ತಿನ್ನಕ್ಕೂ ಏನೂ ಇಲ್ಲ, ಗುರುದ್ವಾರಕ್ಕೆ ಹೋಗಿ ಊಟ ಮಾಡ್ತಾ ಇದ್ದೀವಿ, ನಾವು ಫೀಸ್ ಎಲ್ಲಿಂದ ಕೊಡೋದು? ಸೊ ಅವರು ಹೇಳಿದ್ರು, ಸರಿ ಆಯಿತು, ನಾನು ಇದನ್ನ ನೋಡ್ಕೋತೀನಿ, ನನ್ನ ಹತ್ರ ಬಿಟ್ಬಿಡಿ ಅವ್ರನ್ನ ಅಂತ. ಸೊ ಅವಾಗ ನಾನು ಹೆಸರು ತೊಗೊಂಡೆ. ಅಷ್ಟು ನಾನು ಯಾವುದೇ ರಿಲಿಜನ್ ವೈಸ್ ನೀವು ಖಂಡಿತ ಆಗಲಿಲ್ಲ. ಬಟ್ ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಕ್ರಿಶ್ಚಿಯಾನಿಟಿ. ಎವ್ರಿ ರಿಲಿಜನ್ ಫಾರ್ ಮೀ ಈಸ್ ಸೇಮ್. ಬಟ್ ಐ ಸ್ಟಿಲ್ ಐ ಆಮ್ ಎ ಕಟ್ಟರ್ ಹಿಂದೂ, but a good Hindu, not like that BJP RSS people.
ಈ ಪರಿಸ್ಥಿತಿಯಲ್ಲಿ ಡೆಲ್ಲಿಲಿ ಯಾವೊಬ್ಬ ಲೀಡರು ಇಲ್ಲ, ಅದು 4 ಸರಿ ಗೆದ್ದಿರೋಂಥವ್ರು. ಈ ಸರಿ ನಾನು 5ನೇ ಸರಿ ಗೆದ್ರೆ ರೆಕಾರ್ಡ್ ಆಗುತ್ತದು. ಸೊ ಅನ್ಫಾರ್ಚುನೇಟ್ಲಿ ಏನ್ ನಡೆದಿದೆ ಅದು ನಾನು ಹೇಳಿದ್ದೀನಿ. ಇದರ ಅರ್ಥ ಒಂದು ಮಾತಿದೆ, ವ್ಯಕ್ತಿ ಒಳ್ಳೆಯವನು, ವ್ಯಕ್ತಿತ್ವ ಕೆಟ್ಟದ್ದು. ಜಗತ್ತು ಹೇಳ್ತಾ ಇದೆ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ. ಆದ್ರೆ ಈ ಕೆಲವು ಜನ ಏನಿದಾರಲ್ಲ, ನಾನು ಅವ್ರನ್ನ ಕೆಟ್ಟವರು ಅಂತ ಹೇಳ್ತಾ ಇಲ್ಲ, ದೇ ಆರ್ ಗುಡ್ ಪೀಪಲ್. ನನ್ನ ಜೊತೆ ಈಗಲೂ ಕೂಡ ನೀವು ನನ್ನ ಕಾನ್ಸ್ಟಿಟ್ಯೂಷನ್ಗೆ ಬನ್ನಿ, ಒಂದ್ ವೇಳೆ ನನ್ನ ಕಾನ್ಸ್ಟಿಟ್ಯೂಷನ್ನಲ್ಲಿ ಒಂದು ಫ್ಯಾಮಿಲಿನೇ ಆದ್ರೂ ನಿಮ್ಮ ಹತ್ರ ಬಂದು ಈ ರೀತಿ ಹೇಳಿದ್ರೆ, ಜಗದೀಶ್ ಟೈಟ್ಲರ್ ಸರಿ ಇಲ್ಲ ಅಂತ ಹೇಳಿದ್ರೆ ನೋಡಿ. ಅಂದ್ರೆ ಇದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಲ್ವಾ? 31ನೇ ಅಕ್ಟೋಬರ್ ಆದ ನಂತರ ಡಿಲ್ಲಿನಲ್ಲಿ ಹತ್ಯಾಕಾಂಡ ಆಗಿದ್ರ ಬಗ್ಗೆ ಖಂಡಿತವಾಗ್ಲೂ ಆಯ್ತು. ನೀವು ಪೊಲಿಟಿಕಲ್ ಲೀಡರ್ ಆಗಿದ್ರಿ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ರಿ, ಯಾರಾದ್ರೂ ಸಿಖ್ರನ್ನ ಅವತ್ತು ಉಳಿಸಿದ್ರ? 31st ನೈಟ್ ಅಲ್ಲಿಂದ ಹಿಡಿದು 12ನೇ ತಾರೀಕು ನವೆಂಬರ್ವರೆಗೂ ನಾವೆಲ್ಲ ಕೆಳಗಡೆ ಇದ್ರಲ್ಲಿ ಮಲ್ಕೋತಾ ಇದ್ವಿ. ಪ್ರತಿ ಬೆಡ್ಡಲ್ಲೂ ಸಿಕ್ಕವ್ರ ಫ್ಯಾಮಿಲಿನೇ ಸೇಫ್ ಮಾಡಿದ್ವಿ. ನೀವು ಸ್ನೋ ವೈಟ್ ಫ್ಯಾಮಿಲಿ ಕೇಳಿರ್ತೀರಾ, ಸಂದರ್ ಪುರಿಯವ್ರು ಕೇಳಿರ್ತೀರಾ, ಪೂರೀಸ್ ಫ್ಯಾಮಿಲಿಗಳಿದಾವೆ. ನಮ್ಮಲ್ಲಿ 12ವರ್ಗೂ ಇದೆ, ಅವರಲ್ಲಿ 13ವರ್ಗೂ ಇದೆ, 12, 13 ಎಲ್ಲವೂ ಇದಾರೆ. ಸದರನ್ ಬಜಾರಲ್ಲಿರುವಂತ ಅವರ ಲೆದರ್ ಫ್ಯಾಕ್ಟ್ರಿಗಳನ್ನ ಕೂಡ ನಾವು ಕಾಪಾಡಿದ್ದೀವಿ. ಜಗದೀಶ್ ಜಿ ಅವರು ತುಂಬಾ ಸಮಜಾಯಿಷಿ ಕೊಟ್ರು. ನಾನು ಇದನ್ ಮಾಡ್ದೆ ಅದನ್ ಮಾಡ್ದೆ ಅಂದ್ರು. ಇವ್ರಿಗೆ ಟಿಕೆಟ್ ಕೊಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ. ಈಗ ಇವ್ರ ಟಿಕೆಟ್ನ ಕಿತ್ಕೊಂಡ್ರು, ಕಾಂಗ್ರೆಸ್ನವರೇ ಕಿತ್ಕೊಂಡ್ರು. ಯಾರು ಇವ್ರ ಮೇಲೆ ಆರೋಪ ಮಾಡಿದ್ದು? ಚಂದ್ರಶೇಖರ್ ಅವರು. ಈಗ ಜಗದೀಶ್ ಟೈಟ್ಲರ್ ಅವರು ದೋಷಿನ ನಿರ್ದೋಷಿನ ಅಂತ ಯಾರು ಡಿಸೈಡ್ ಮಾಡೋರು? ಕೋರ್ಟ್ ಮಾಡೋದು. ಈಗ 28ನೇ ತಾರೀಕು ದಿನ ಡೇಟ್ ಇದೆಯಲ್ಲ, ಅವತ್ತು ಟೈಟ್ಲರ್ ಸಾಹೇಬ್ರನ್ನ ನಿರ್ದೋಷಿ ಅಂತಂದ್ರೆ ಆಗ ಟಿಕೆಟ್ದೇನಾಗುತ್ತೆ? ಅದಕ್ಕೆ ಯಾರು ಉತ್ತರ ಕೊಡ್ತಾರೆ? ಟೈಟ್ಲರ್ ಸಾಹೇಬ್ರು ಕೊಡ್ತಾರ ಅಥವಾ ಪಾರ್ಟಿ ಕೊಡ್ತಾ? ಇಲ್ಲ, ಗೊತ್ತಿಲ್ಲ ನನಗೆ ಪಾರ್ಟಿ ಏನು ಡಿಸೈಡ್ ಮಾಡುತ್ತೆ ಅಂತ ಹೇಳಿ. ಇವಾಗ ಪಾರ್ಟಿ ಡಿಸೈಡ್ ಮಾಡದೆ ಹೋದ್ರೆ ನಾನು ಏನಂತ ಉತ್ತರ? ಇಲ್ಲ, ನೀವು ಡಿಸಿಪ್ಲಿನ್ ಆದ್ರೆ ನಾನು ಕೇಳ್ತಾ ಇರೋದು ಡಿಸಿಷನ್ ಯಾರು ಕೊಡ್ತಾರೆ? ನೋಡಿ, ಯಾರು ಕೊಡ್ತಾರೆ? ಸಿಬಿಐ ಕೂಡ ಒಪ್ಕೊಂಡಿದೆ, ಕ್ಲೀನ್ ಚಿಟ್ ಕೊಟ್ಟಿದೆ, ಮತ್ತೆ ಇದನ್ನ ಕೋರ್ಟಲ್ಲೂ ಕೂಡ ಅಕ್ಸೆಪ್ಟ್ ಮಾಡಾಗಿದೆ. ನೋಡಿ, ಈಗ ಕೋರ್ಟೇ ಹೇಳಿದ್ಮೇಲೆ ಜಗದೀಶ್ ಟೈಟ್ಲರ್ ಏನಿದ್ದಾರೆ ಅವ್ರ ಮೇಲೆ ಆರೋಪ ಇಲ್ಲ ಅಂತ ಖುಲಾಸೆ ಮಾಡಲಾಗಿದೆ ಅಂತ, ಆಗ ವೆಯ್ಟ್ ಮಾಡ್ತೀನಿ, ಪಾರ್ಟಿಗೋಸ್ಕರ ಕೆಲಸ ಮಾಡ್ತೀನಿ. ಅದಾದ್ಮೇಲೆ ನೋಡೋಣ ಪಾರ್ಟಿ ಏನ್ ಹೇಳ್ತಾರೆ ಸೆಲೆಕ್ಷನ್ ಅಲ್ಲಿ ಅಂತ, ಅವಾಗ ಗೊತ್ತಾಗುತ್ತಲ್ಲ. ಇವಾಗ್ಲೇ ಅದನ್ನ ಯೋಚನೆ ಮಾಡಿದ್ರೆ ಪಾರ್ಟಿ ಕೆಲಸ